ನಮಸ್ಕಾರ ಸ್ನೇಹಿತರೆ. ಕಳೆದ ವಾರ ನಾನು ಮಹಾರಾಷ್ಟ್ರದಲ್ಲಿರುವ ಕೊಲ್ಲಾಪುರದಲ್ಲಿ ಸ್ಥಿತವಾಗಿರೋ ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನವನ್ನು ನೋಡಲು ಹೋಗಿದ್ದೆ. ಅಲ್ಲಿನ ಸ್ಥಳೀಯರು ಇದನ್ನು ಅಂಬಾದೇವಿ ಅಂತ ಕೂಡ ಕರೀತಾರೆ. ಇದನ್ನು ಮಹಾಲಕ್ಷ್ಮಿ ಮಂದಿರ್ ಅಂತ ಕೂಡ ಅಲ್ಲಿನ ಜನ ಕರೀತಾರೆ. ಈ ದೇವಸ್ಥಾನ ಒಂದು ತುಂಬ ಸುಂದರವಾದ ದೇವಸ್ಥಾನ, ತುಂಬ ಹಳೆಯ ದೇವಸ್ಥಾನ. ಇದು ತುಂಬ ಚೆನ್ನಾಗಿದೆ. ಅದನ್ನು ನೋಡೋಕ್ಕೆ ನಾನು ಬೆಂಗಳೂರಿಂದ ಹೋಗಿ ನೋಡ್ಕೊಂಡು ಬಂದೆ. ಇದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋವನ್ನು ಮಾಡಿದ್ದೇನೆ. ದಯವಿಟ್ಟು ನೋಡಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶ್ರೀ ಅಂಬಾದೇವಿ ದೇವಸ್ಥಾನ ಐತಿಹಾಸಿಕವಾಗಿ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ಒಂದು ದೇವಸ್ಥಾನ. ಇದನ್ನು ಸುಮಾರು 7ನೇ ಶತಮಾನದಲ್ಲಿ ಕಟ್ಟಿದ್ರಂತೆ. ಚಾಳುಕ್ಯ ವಂಶಜ ಕರ್ಣದೇವ ಈ ದೇವಸ್ಥಾನವನ್ನು ಕಟ್ಟಿದ್ರಂತೆ. ಈ ದೇವಸ್ಥಾನವನ್ನು ತದನಂತರ ಅನೇಕ ರಾಜವಂಶಸ್ಥರು ನಡೆಸ್ಕೊಂಡು ಬಂದಿದ್ದಾರಂತೆ. ಇತ್ತೀಚಿನ ಸಮಯಗಳಲ್ಲಿ ಇದನ್ನು ನಡೆಸ್ಕೊಂಡು ಬಂದವರು ಛತ್ರಪತಿ ಶಿವಾಜಿ ಮಹಾರಾಜರ ವಂಶಸ್ಥರೆಲ್ಲ ಇದನ್ನು ಚೆನ್ನಾಗಿ ನಡೆಸ್ಕೊಂಡ್ಬಂದಿದ್ದಾರೆ. ಇಲ್ಲಿ ರಾಜವಾಡ ಅಂತ ಇದೆ. ಈ ದೇವಸ್ಥಾನದ ಸುತ್ತಮುತ್ತ ರಾಜವಾಡ ಅಂತಿದೆ. ಇಲ್ಲೆಲ್ಲ ಶಿವಾಜಿ ವಂಶಸ್ಥರ, ಛತ್ರಪತಿ ಶಿವಾಜಿ ಅವರ ಮಕ್ಕಳು, ಅವರೆಲ್ಲರ ಒಂದು ಆಸ್ಥಾನಗಳು, ಅವರ ಅರಮನೆಗಳು ಇವೆಲ್ಲ ಇದೆ. ಆ್ಯಕ್ಚುಲಿ ಮಹಾಲಕ್ಷ್ಮಿ ದೇವಸ್ಥಾನ ಪಕ್ಕದಲ್ಲೇ, ಕೆಲವು ಅಡಿಗಳ ಪಕ್ಕದಲ್ಲೇ ತುಳಜಾ ಭವಾನಿ ದೇವಸ್ಥಾನ ಅಂತಿದೆ. ಈ ತುಳಜಾ ಭವಾನಿ ಆ್ಯಕ್ಚುಲಿ ಛತ್ರಪತಿ ಶಿವಾಜಿಯ ಮನೆಯ ದೇವಸ್ಥಾನ ಅಂತೆ. ಆಗ ಅವರ ವಂಶಸ್ಥರೆಲ್ಲ, ಅವರ ಸಾಮ್ರಾಜ್ಯದಲ್ಲಿರೋ ಎಲ್ಲ ರಾಜವಂಶಸ್ಥರೆಲ್ಲ ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದಂತೆ. ಮಹಾಲಕ್ಷ್ಮಿ ದೇವಸ್ಥಾನ ಮತ್ತು ತುಳಜಾ ಭವಾನಿ ದೇವಸ್ಥಾನ ಪಕ್ಕಪಕ್ಕದಲ್ಲೇ ಇದೆ. ಇದರ ಸುತ್ತಮುತ್ತ ತುಂಬ ಅರಮನೆಗಳು, ರಾಜವಾಡಗಳವೆಲ್ಲ ಇದೆ. ಒಂದು ಒಳ್ಳೆಯ ಐತಿಹಾಸಿಕವಾದ ಒಂದು ಸ್ಥಳವಾಗಿರೋ ಈ ಸ್ಥಳ ಕೋಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಒಂದು ಪ್ರಸಿದ್ಧವಾದ ಸ್ಥಳವಾಗಿದೆ. ದೇವಸ್ಥಾನವನ್ನು ಕಪ್ಪು ಶಿಲೆಯಲ್ಲಿ ಕೆತ್ತಿದ್ದಾರೆ, ಬ್ಲ್ಯಾಕ್ ಗ್ರಾನೈಟಲ್ಲಿ ಮಾಡಿದ್ದಾರೆ. ಗರ್ಭಗುಡಿಯಲ್ಲಿ ಶ್ರೀ ಮಹಾಲಕ್ಷ್ಮಿಯ ಒಂದು ದೇವರನ್ನು ಬೆಳ್ಳಿಯಲ್ಲಿ ಅಲಂಕರಿಸಿದ್ರು. ನಾವು ಹೋದವಾಗ ಅದು ಯಾವಾಗಲೂ ಬೆಳ್ಳಿಯಲ್ಲೇ ಕಂಗೊಳಿಸುತ್ತಾ ಇರುತ್ತೆ. ಈ ಮಾತೆಯನ್ನು ನಾವು ದರ್ಶನ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ಬಂದ್ವಿ. ನೀವು ಒಂದು ವೇಳೆ ಶ್ರೀ ಮಹಾಲಕ್ಷ್ಮಿಯನ್ನು ನೋಡಬೇಕು ಅನಿಸಿದ್ರೆ ದಯವಿಟ್ಟು ಹೋಗಿ ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದ ತಗೊಂಡು ಬನ್ನಿ. ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನೀವು ಒಂದು ವೇಳೆ ಹೋಗಬೇಕು ಅಂದರೆ ನವರಾತ್ರಿ ಟೈಮಲ್ಲಿ ಹೋಗ್ಬೋದು. ಆವಾಗ ವಿಶೇಷ ಪೂಜೆ ನಡೆಯುತ್ತಂತೆ. ಬಟ್ ಆವಾಗ ತುಂಬ ರಶ್ ಇರುತ್ತಂತೆ. ನಾರ್ಮಲ್ ಆಗಾದರೆ ಸುಮಾರು 1 ಗಂಟೆ ಹಿಡಿಯುತ್ತೆ. ಕ್ಯೂ ಅಲ್ಲಿ ನಿಂತ್ಕೊಂಡು ನೀವು ದರ್ಶನ ಮಾಡ್ಕೊಂಡು ಬರ್ಬೋದು. ಜಯ ಮಹಾರಾಷ್ಟ್ರ ಕೀಜಿಯೇ, ಜಯ ಭವಾನಿ. छत्रपति शिवाजी महाराज की जय। ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.